ಹಲೋ ನಮಸ್ಕಾರ. ಬನ್ನಿ ಇವತ್ತು ಐಸ್ ಕ್ರೀಮ್ ಮಾಡೋಣ. ಫಸ್ಟ್ ಬೇಕಾಗಿರೋದು ಮಿಲ್ಕ್ ಪೌಡರ್ ಜೊತೆಗೆ ನಂದಿನಿ ಸ್ಕಿಮ್ಡ್ ಮಿಲ್ಕ್ ತೊಗೊಂಡ್ರೆ ಅಥವಾ ರೆಡ್ ಮಿಲ್ಕ್ ತೊಗೊಂಡ್ರೆ ಇಟ್ಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಬೇಕಿಂಗ್ ಸೋಡಾ ತೊಗೊಂಡ್ಮೇಲೆ ಏನು ಮಾಡಬೇಕು, ಒಂದು ಸ್ವಲ್ಪ ಸಕ್ಕರೆ ಬೇಕು. ಯಾಕೆಂದರೆ ಐಸ್ ಕ್ರೀಮ್ ಅಂದರೆ ಸ್ವೀಟ್ ಇಲ್ಲದೆ ಇದ್ದರೆ ಚೆನ್ನಾಗಿರಲ್ಲ. ಬೆಲ್ಲ ಹಾಕ್ತೀನಿ ಅಥವಾ ಜೇನುತುಪ್ಪ ಹಾಕ್ತೀನಿ ಅಂದರೆ ವರ್ಕ್ ಆಗೋಲ್ಲ. ಆಮೇಲೆ ಏನು ಮಾಡಿ, ಹಾಲನ್ನ ಬಾಣಲೆ ಇಟ್ಬಿಟ್ಟು, ಬಾಣಲೆ ಆ್ಯಕ್ಚುಲಿ ಸ್ಟವ್ ಆನ್ ಮಾಡಬೇಕು. ಬಾಣಲೆ ಕಡಾಯಿ ಏನು ಬೇಕೋ ಅದು ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಹಾಲು ಹಾಕಿ ಕುದೀತಾ ಇರಲಿ. ಹಾಲು ಸಿಮ್ಮಲ್ಲಿ ಇಟ್ಟಿರಿ ಆದಷ್ಟು. ಅದಾದಮೇಲೆ ಏನೇನು ಪಾತ್ರೆಗಳು ಬೇಕೋ ಅದೆಲ್ಲ ನಮ್ಮಮ್ಮ ಅಲ್ಲಿ ರೆಡಿ ಮಾಡ್ಕೊತಿದ್ದೀವಲ್ಲ, ಅದೇ ಥರ ನೀವುಗಳು ರೆಡಿ ಮಾಡ್ಕೊಳ್ಳಿ. ಒಂದು ಬೌಲ್ಗೆ ಮಿಲ್ಕ್ ಪೌಡ್ರನ್ನ ಮೆಷರ್ ಮಾಡೋಕೆ ಒಂದು ಪಾತ್ರೆ, ಮತ್ತೊಂದು ಇವೆಲ್ಲ ರೆಡಿ ಮಾಡ್ಕೊಂಡಿದ್ದಾದ ತಕ್ಷಣ ನಾನೇನು ಮಾಡ್ತೀನಿ, ಸಕ್ಕರೆ ತೊಗೊತೀನಿ. ಸಕ್ಕರೆನ ಮೆಷರ್ ಮಾಡ್ಕೊತೀನಿ. ಒಂದು ಪೂರ್ತಿ ಕಪ್ ಆಫ್ ಸಕ್ಕರೆ ತೊಗೊಂಡು ಆ ಸಕ್ಕರೆನ ಈ ಹಾಲಿಗೆ ಈಗಲೇ ಹಾಕ್ತೀನಿ. ನೋಡ್ತಾ ಇರಿ, ಸಕ್ಕರೆನ ಹಾಲ್ಗೆ ಹಾಕೋಕ್ಕೂ ಮುಂಚೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಥವಾ ಅದಕ್ಕೆ ಬೇಕಾಗಿರೋ ಸೌಟು ಇವೆಲ್ಲ ತೊಗೊಂಡ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಬಿಡೋದು. ಮಿಲ್ಕ್ ಪೌಡ್ರ್ ಮೆಷರ್ ಮಾಡಿಕೊಂಡೆ. ಈಗ ಸಕ್ಕರೆ ತೊಗೊಂಡು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಹೀಗೆ ತಿರುಗಿಸ್ತಾ ಇರಿ. ಯಾಕೆಂದರೆ ಇವಾಗ ನಾನು ಮಾಡ್ತಾ ಇರೋದು ಕಂಡೆನ್ಸ್ಡ್ ಮಿಲ್ಕ್. ಹೊರಗಡೆಯಿಂದ ತೊಗೊಂಬಂದು ಕಂಡೆನ್ಸ್ ಮಿಲ್ಕ್ ಮಾರಾಡೋದಕ್ಕಿಂತ ಮನೇಲೇ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ 2 ಕಪ್ ಶುಗರ್ ಹಾಕಿದೆ ನಾನು. ಓಕೆನಾ. ಈಗ ಮಿಲ್ಕ್ ಪೌಡ್ರು ಮೆಷರ್ ಮಾಡ್ಕೊಂಡು ಹಾಕ್ಕೊತೀನಿ. ಒಂದು ಎರಡೂವರೆ ಕಪ್ಪು, ದೊಡ್ಡ ಕಪ್ಪಲ್ಲಿ 2.5 ಕಪ್ ಮಿಲ್ಕ್ ಪೌಡ್ರು. ಆ ಮಿಲ್ಕ್ ಪೌಡ್ರಿಗೆ ಏನು ಮಾಡಿದ್ದೀನಿ, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಹಾಕೋದೇನಕ್ಕೆ ಅಂದರೆ ನಿಮಗೆ ಐಸ್ ಕ್ರೀಮು ಫುಲ್ಲು ಏರಿಯೇಟೆಡ್ ಆಗಿ ಬರುತ್ತೆ, ಫ್ಲಫಿ ಆಗಿರುತ್ತೆ ಆ್ಯಂಡ್ ತುಂಬ ಸಾಫ್ಟಾಗೂ ಇರುತ್ತೆ. ಇದಾದಮೇಲೆ ಮಿಲ್ಕ್ ಆಲ್ರೆಡಿ ಕಂಡೆನ್ಸ್ ಮಿಲ್ಕ್ ಆಗಿರುತ್ತೆ. ಕಂಡೆನ್ಸ್ ಮಿಲ್ಕ್ಗೆ ಬೇಕಿಂಗ್ ಸೋಡಾ ಮತ್ತು ಮಿಲ್ಕ್ ಪೌಡರ್ ಹಾಕಿದ್ದೀರಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಲಂಪ್ಸ್ ಇಲ್ಲದೆ ಇರೋಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿ. ಲಂಪ್ಸ್ ಹೋಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಕುಕ್ ಮಾಡಿ. ಇದನ್ನು ಒಂಚೂರು ಲಂಪ್ಸ್ ಇರ್ಬೋದು, ಜೊತೆಗೆ ಒಂಚೂರು ವೆನಿಲಾ ಎಸೆನ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಿ. ಒಂದು 10 ನಿಮಿಷ ಹೀಗೆ ಕ್ಲೀನಾಗಿ ಮಿಕ್ಸ್ ಆಗಿದ್ದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಇದನ್ನು ಕೂಲ್ ಆದ ತಕ್ಷಣ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಆ ಪಾತ್ರೆಯಿಂದ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕೆಂದರೆ ಇನ್ನೊಂದಷ್ಟು ಲಂಪ್ಸ್ ಇದ್ದರೆ ಆ ಲಂಪ್ಸ್ ಎಲ್ಲ ಹೋಗಲಿ ಅಂತ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಓಕೆನಾ. ಸೊ ನೀಟಾಗಿ ಮಿಕ್ಸ್ ಆಯಿತು. ಇವಾಗ ಅದು ಕೂಲ್ ಆಗೋಕ್ಕೆ ಪಾತ್ರೆಗೆ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಇದು ಫುಲ್ ಕೂಲಾಗಿರತ್ತಲ್ವಾ, ಅಂದರೆ ಫ್ರಿಜ್ಜಲ್ಲಿ ಇಡಲ್ಲ ಇವಾಗ ನಾನು. ಫುಲ್ ಕೂಲಲ್ಲ, ನಾರ್ಮಲ್ ಟೆಂಪ್ರೇಚರಿಗೆ ಬರೋ ಅಷ್ಟರಲ್ಲಿ ಫ್ರೆಶ್ ಮಿಲ್ಕ್ ತೊಗೊಂಡು ಅದನ್ನು ಕ್ಲೀನಾಗಿ ವಿಸ್ಕ್ ಮಾಡಿ ಅದು ಪೀಕ್ಸ್ ಬರೋವರೆಗೂ. ಇಲ್ಲಿ ಈ ವಿಡಿಯೋಲಿ ನಿಮಗೆ ಪೀಕ್ ಕಾಣಿಸ್ತಿಲ್ಲ, ಬರುತ್ತದು. ಚಿಲ್ಡ್ ಪಾತ್ರೆ ತೊಗೊಂಡು ಫುಲ್ಲು ವಿಸ್ಕ್ ಆಗೋವರೆಗೂ ಮಾಡಿ. ಅದಾದ ತಕ್ಷಣ 2:1 ರೇಷಿಯೋನಲ್ಲಿ ವಿಪ್ಡ್ ಕ್ರೀಮು ಜೊತೆಗೆ ನೀವು ಆಲ್ರೆಡಿ ಕಂಡೆನ್ಸ್ ಮಿಲ್ಕ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಎರಡನ್ನೂ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟ್ ಅಥವಾ 8 hours ರೆಫ್ರಿಜರೇಟ್ ಮಾಡಿ. 8 hours ರೆಫ್ರಿಜರೇಟ್ ಮಾಡಿದ್ಮೇಲೆ ಏನು ಬೊಂಬಾಡಾಗಿರೋ ಐಸ್ ಕ್ರೀಮ್ ಆಗುತ್ತೆ ನೋಡಿ. ವೆನಿಲಾ ಐಸ್ ಕ್ರೀಮ್. ನಿಮಗೆ ಚಾಕ್ಲೇಟ್ ಬೇಕು ಅಂದರೆ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ಕೋಬೋದು. ಸೊ ಇಷ್ಟು ಐಸ್ ಕ್ರೀಮ್ಗೆ ನಾನು ಹೊರಗಡೆ ತೊಗೋಬೇಕು ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಇದು ಒಂದು 300-350 ರೂಪೀಸ್ ಒಳಗೆ ಐಸ್ ಕ್ರೀಮ್ ರೆಡಿ ಆಗೋಯಿತು. ಇದನ್ನು ಒಂದು ವಾರ ಪೂರ್ತಿ ಕೂತ್ಕೊಂಡು ತಿನ್ಬೋದು. ನಾನು ಅಪ್ಪ ಅಮ್ಮ 3 ಜನ ತಿಂತಾಯಿದ್ದೀವಿ ಇವಾಗ. ಸೊ ನೀವು ಮಜಾ ಮಾಡಿ ಈ ಥರ ಕ್ರೀಮ್ ಮಾಡಿಕೊಂಡು ಎಂಜಾಯ್ ಮಾಡಿ. ಬೀಟ್ ದ ಹೀಟ್ ವಿತ್ ದಿಸ್ ಐಸ್ ಕ್ರೀಮ್. ಬಾಯ್ ಸೈನಿಂಗ್ ಆಫ್. ನಾನು ನಿಮ್ಮ ಸೀತಾರಾಮ್.